ನಿಮಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಮೇ ಬಿ 2 ಕಾಂಟ್ರವರ್ಸಿಗಳಾಗಿದೆ ನಿಮ್ಮ ಬಗ್ಗೆ. ಒಂದು, ನೀವು ಕಾಕ್ರೋಚ್ ಅವ್ರದ್ದು ಕೈ ಇಟ್ಕೊಂಡಿರೋದು, ಗೇಮ್ ಆಡ್ತಿರ್ಬೇಕಿದ್ರೆ ಅದು ಕಾಕ್ರೋಚ್ ಮನೇಲಿ ಕಾಂಟ್ರವರ್ಸಿ ಆಗಿರೋದು. ಅವ್ರ ಹೆಂಡತಿ ಏನೋ ಅದ್ರ ಬಗ್ಗೆ ಮಾತಾಡಿದ್ರಂತೆ. ಸೊ ಜೊತೆಗೆ ಅದೇ ಧ್ರುವಂತ್ ಅವ್ರಿಗೆ ವಾಮಿಟ್ ಬರುತ್ತೆ ಅಂತ ಹೇಳೋದು, ಇದು ಗಂಡ ಇಕ್ಳು ದ್ವೇಷ ನಿಮ್ಮ ಮೇಲೆ. ಸಿ ಧ್ರುವಂತ ನಾನು ನೀಟಾಗಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಕಾಕ್ರೋಚ್ ಅವ್ರಿಗೆ ಆ್ಯಕ್ಚುಲಿ ನಾನು ಹೇಳ್ತೀನಿ, ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಆನ್ ಹಿಮ್. ನಾನು ತುಂಬ ಸತಿ ಹೇಳಿದ್ದೀನಿ, ಕಾಕ್ರೋಚ್ ಸರ್ ನೋಡಿ ಹಿಂಗೆಲ್ಲ ಆಡಬೇಡಿ, ಹಿಂಗೆ ಮಾಡಬೇಡಿ ಅಂತ ಹೇಳಿದಾಗ ಆ ವಾರ ಏನಾಗುತ್ತೆ, ತುಂಬ ಬೇಡ್ಕೊಂಡು ಹೋಗಿರ್ತಾರೆ, ನಾನು ಸೇವ್ ಮಾಡ್ಬಿಡಿ ಪ್ಲೀಸ್ ಸೇವ್ ಮಾಡ್ಬಿಡಿ ಅಂತ ಹೇಳಿದಾಗ ಅವ್ರೇನಾಯಿತು ಪ್ರಾಬ್ಲಮ್ಮು, ಕಾಕ್ರೋಚ್ ಅವ್ರದ್ದು ಕೈ ಏನಾಗೋಯ್ತು, ನಾನು ಯಾಕೆ ಕೈ ಹಿಡ್ಕೊಂಡೆ ಅಂದರೆ ಅವ್ರಿಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು, ನಾನು ಎಲಿಮಿನೇಟ್ ಆಗಿಬಿಡ್ತೀನಿ ಈ ವಾರ ನಾಮಿನೇಟ್ ಆದರೆ ಅಂದಾಗ. ನೀವು ಹೋಗಲ್ಲ, ನಾಮಿನೇಟ್ ಆಗಲ್ಲ, ಯಾಕಂದರೆ ಡೈರೆಕ್ಟ್ ನಾಮಿನೇಷನ್ ಅಂತ ಬರುತ್ತೆ. ಆಮೇಲೆ ಸೋತು ಬಿಡ್ತಾರೆ ಗೇಮ್ ಸೋತ್ಬಿಟ್ಟಾಗ ಇನ್ಯಾರೂ ಹೋಗಲ್ಲ, ಸುದ್ದಿ ಕನ್ಫರ್ಮ್ ಆಗಿಬಿಡುತ್ತೆ. ಅಲ್ಲಿಂದ ವೀಕ್ ಅವ್ರನ್ನ ಕರ್ಕೊಳ್ಳೋಣ ಅಂತ ಪ್ಲ್ಯಾನ್ ಇರುತ್ತೆ. ಆ ಗೇಮ್ ಗೆದ್ದ ಮೇಲೆ, ಆಚೆ ನೋಡಿ ಗೆದ್ದ ಮೇಲೆ ವೀಕ್ ಅವ್ರನ್ನ ಕರ್ಸ್ಬಿಡೋಣ, ಯಾರು ಸ್ಪಂದನ ಅಭಿ ಆ ಥರ ಕರ್ಸೋಣ ಅಂದಾಗ ಪ್ಲ್ಯಾನ್ ಇದ್ದಾಗ ಗೇಮ್ ಸೋತ್ಬಿಟ್ರು. ಅವನು ಛೇ ಅಂದಾಗ ಬೇಜಾರು ಮಾಡ್ಕೋಬೇಡ ಸುದ್ದಿ ಅವರೇ, ಏನೂ ಆಗಲ್ಲ ಅಂತ ನಾನು ಸಮಾಧಾನ ಮಾಡೋಕ್ಕೆ ಹೋಗೋ ಕೈ ಹಿಡ್ದಿದ್ದೆ. ಯಾಕಂದರೆ ನಾಮಿನೇಟ್ ಆಗಿಬಿಟ್ಟೆ, ನಾನು ಹೋಗ್ಬಿಡ್ತೀನಿ ಅನ್ನೋದು ಅವ್ರಿಗೆ ಬಂದಾಗ ನೀವು ಹೋಗಲ್ಲ ಅನ್ನೋದಕ್ಕೆ ಮಾಡಿದೆ. ಇನ್ನು ಧ್ರುವಂತದ್ದು ಆ್ಯಕ್ಚುಲಿ ಏನಾಗೋಯ್ತು, ಅದು ಒಂದು ಲವ್ ಟಾಪಿಕ್ ಮಾತಾಡ್ತಾ ಇದ್ವಿ. ನಾನು ಲವ್ ಟಾಪಿಕ್ಗೋಸ್ಕರ ತೆಗಿಬೇಡಿಯಪ್ಪ ಲವ್ ಟಾಪಿಕ್ಕು, ಅದು ಬೇಡ, ಮ್ಯಾಟ್ರ್ ಬೇಡ ಅಂದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಮೇ ಬಿ ಸುದೀಪ್ ಸರ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನಾನು ಅವ್ರ ದೊಡ್ಡತನಕ್ಕೆ ನಾನು ಹೇಳೋಕ್ಕಾಗಲಿಲ್ಲ ಸರ್ ಹಿಂಗಾಗಿದೆ ಅಂತ ಹೇಳಿ. ದಟ್ ಈಸ್ ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟ್ಯಾಂಡ್. ಯಾಕಂದರೆ ನಾನು ಥಿಯೇಟರ್ ಆರ್ಟಿಸ್ಟು, ನಾನು ಒಂದು ವ್ಯಕ್ತಿತ್ವಕ್ಕೆ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತೀನಿ. ದಟ್ ವಾಸ್ ನಾಟ್ ಇಂಟೆನ್ಷನಲಿ ಡನ್, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನನಗೆ ಗೊತ್ತಾಯಿತು ಅಷ್ಟೇ. ಸೂರಜ್ ಮತ್ತು ರಾಶಿಕಾ ಅದು ಲವ್ ಆ್ಯಂಗಲ್ ಏನಿದೆ ಅದು ಫೇಕಾ, ಅದರ್ವೈಸ್ ಈ ಗೇಮ್ಗೋಸ್ಕರ ಅವರು ಲವ್ ಥರ ಆ್ಯಂಗಲ್ ಕೊಟ್ಕೊಂಡು ಆಟ ಆಡ್ತಿದ್ದಾರೆ? ನಿಮ್ಗೆ ಏನು ಅನ್ಸುತ್ತೆ, ಫೇಕ್ ಅನ್ಸುತ್ತೆ? ಫೇಕ್ ಅಂತ, ಕಂಪ್ಲೀಟ್ಲಿ ಫೇಕ್ ಅಂತ. ನೀವೇ ಫೇಕ್ ಅಂದಮೇಲೆ ಅದು ಫೇಕೇ ಅಲ್ವಾ? ಯಾರಿಗೆ ಯೂಸ್ ಆಗ್ತಿದೆ ಅದು ಅಂತ? ಎಷ್ಟು ದಿನ ಬೇಕಿಬ್ಬರು ಯೂಸ್ ಮಾಡ್ಕೊಳ್ತಾರೆ, ಯಾವಾಗ ಬೇಡ ಸ್ಟಾಪ್ ಮಾಡ್ತಾರೆ. ಐ ಡೋಂಟ್ ನೋ ಡಿಪೆಂಡೆಂಟ್ ಆಗ್ಬಿಟ್ಟಿದಾರಾ ಏನು ಅಂತ ಹೇಳಿ, ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದಿನ ಮಾತಾಡಲ್ಲ ಅಂತಾರೆ, ಮತ್ತೆ ಹೋಗಿ ನೋಡಿದ್ರೆ ಎಲ್ಲೋ ಕಾರ್ನರಲ್ಲಿ ಮಾತಾಡ್ತಾ ಇದ್ದಾರೆ. ದೇ ಓನ್ಲಿ ನೋ ವಾಟ್ ದೇ ಆರ್ ಡೂಯಿಂಗ್ ಅಂತ ಹೇಳಿ. ಐ ಡೋಂಟ್ ನೋ ಮಚ್ ಅಬೌಟ್ ಇಟ್ ಅಷ್ಟೇ. ಅದಕ್ಕೋಸ್ಕರ ಬಿಟ್ಬಿಟ್ಟೆ. ನಾನು ಹೇಳಿದೆ ನೋಡು ನಿನ್ಗೆ ಹೆಂಗೆ ಅನ್ಸುತ್ತೆ ಅಂತ. ಅವ್ರು ಹೇಳೋದಕ್ಕೆ ಮಾಡಿದಾಗ ಸ್ಟಾಪ್ ಇಟ್. ರಿಷಾ ಮನೇಲಿ ಕೆಲಸ ಮಾಡಲ್ವಾ? ಬಿಕಾಸ್ ಟಾಯ್ಲೆಟ್ ಕ್ಲೀನ್ ಮಾಡಿ ಅಂತ ಅಂದಾಗ ಅಳ್ತಾ ಕೂತ್ಕೋತಾರೆ. ಇದನ್ನ ನೋಡಿ ಒಂದಷ್ಟು ಮೀಮ್ಸ್ಗಳು ಕ್ರಿಯೇಟ್ ಆಗ್ತಿತ್ತು. ರಿಷಾ ನಟನಾ ರಂಗದಲ್ಲಿ ಅವರು ನಟನೆಯನ್ನು ಕಲ್ತಿರೋದು. ಆ್ಯಕ್ಚುಲಿ ರಂಗಭೂಮಿಗಳಲ್ಲಿ ಫಸ್ಟ್ ಕೆಲಸ ಮಾಡಿಸೋದೇ ಕಸ ಗುಡಿಸೋದು. ಆದರೂ ಯಾಕೆ ಅವ್ರು ಈ ಥರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀರಿ? ಕಸ ಗುಡಿಸಲ್ಲ ಅಂತ ಇಲ್ಲ, ಏನಾಗಿದೆ ಪ್ರಾಬ್ಲಮ್, ನನಗೆ ನಾನು ಯಾವತ್ತೂ ವಾಶ್ರೂಮ್ ಕ್ಲೀನ್ ಮಾಡಿಲ್ಲ ನನ್ನ ಲೈಫಲ್ಲಿ, ಅಥವಾ ನಮ್ಮ ಮನೆಯದೇ ಆಗಲಿ ಮಾಡಿರಲಿಲ್ಲ. ಅಲ್ಲೋದಾಗ ಸಡನ್ನಾಗಿ ಮಾಡಬೇಕು ಅಂತ ಅಂದಾಗ, ನಮ್ಮ ಮನೇನೆ ಬಿಗ್ ಬಾಸ್ ಮನೆ, ಮಾಡೋಕ್ಕೆ ತಪ್ಪು ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ಹರ್ಟ್ ಆಗೋಯ್ತು ಮಾಡಬೇಕಾ ಅಂತ ಅಂದ್ಬಿಟ್ಟು. ಬಟ್ ಮಾಡಿದೆ. ಅದಾದಮೇಲೂ ಸಡನ್ನಾಗಿ ಹೇಳಿದ್ರಲ್ಲ, ನಾನು ಯಾವತ್ತು ಮಾಡಿರಲಿಲ್ಲ ಕೆಲಸ ಅನ್ನೋದು, ಮಾಡಿರಲಿಲ್ಲ ಅಲ್ವಾ. ಸೊ ಕಸ ಗುಡಿಸಿದ್ದೀನಿ, ಕಸ ಗುಡ್ಸೋದಕ್ಕೇನು ಬಂದಿರಲಿಲ್ಲ. ಬಟ್ ವಾಶ್ರೂಮ್ ಅಂತ ಬಂತಲ್ಲ, ಮಾಳುವವ್ರು ಎಸ್ಪೆಷಲಿ ಟಾರ್ಗೆಟ್ ಮಾಡಿದ್ರು ಪರ್ಸ್ನಲಿ. ಹಿ ವಾಸ್ ಅಟ್ಯಾಕಿಂಗ್ ಮೀ ಪರ್ಸ್ನಲಿ. ಮಾಳುವವರು ಕಾಣಿಸಿದ್ರೆ ಎಲ್ಲ ಟೈಮು ನನ್ನ ಹೆಸರು ಅವ್ರು ಬೇಕು ಅಂತ ಅಂದರೆ, ಅವ್ರಿಗೆ ಹೆಣ್ಮಕ್ಳು ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನೋದಿದೆ. ಅದಕ್ಕೋಸ್ಕರ ವಾಶ್ರೂಮ್ಗೆ ಹಾಕಿದ್ರ ನನ್ನ ಅಂತ ಫೀಲ್ ಆಗಿ ಐ ವಾಸ್ ನಾಟ್ ಎಕ್ಸೆಪ್ಟಿಂಗ್ ದಟ್ ಅಷ್ಟೇ. ರಾಶಿಕಾ ಯಾಕೆ ಧ್ರುವಂತ್ ಅವ್ರು